ಹುಲ್ಕುಂಟಿ ಶಾಂತಲಿಂಗೇಶ್ವರ ಜಾತ್ರೆ ಸಂಭ್ರಮದ ರಥೋತ್ಸವ ಆಚರಣೆ. ಕುಸ್ತಿಯಲ್ಲಿ ಗೆದ್ದ ಕುಸ್ತಿಪಟುವಿಗೆ 11 ತೊಲೆ ಬೆಳ್ಳಿ ಬಹುಮಾನ ವಿತರಣೆ. ಪಾಲ್ಕಿ ತಾಲೂಕಿನ ಕಟಕ್ಚಿಂಚೋಳಿ ಗ್ರಾಮದ ಹುಲಿಕುಂಟಿ ಮಠದಲ್ಲಿ ಶಾಂತಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಸೋಮವಾರ ಮಠದ ಪೀಠಾಧಿಪತಿ ಶಿವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿದ ರಥೋತ್ಸವ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು. ದೇವಸ್ಥಾನದಿಂದ ಆರಂಭಗೊಂಡ ರಥೋತ್ಸವ ಪಲ್ಲಕ್ಕಿ ಉತ್ಸವ ನಂದಿ ಬಸವೇಶ್ವರ ದೇವಸ್ಥಾನದವರೆಗೆ ಸಾಗಿತ್ತು. ಸಾವಿರಾರು ಜನ ಭಕ್ತರು ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಭಕ್ತಿಭಾವದಿಂದ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇದಕ್ಕೂ ಮುನ್ನ ಪೂಜ್ಯ ಶಿವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ವಿಧಿವಿಧಾನಗಳಂತೆ ಶಾಂತಲಿಂಗೇಶ್ವರ ಗದ್ದುಗೆಗೆ ಬಿಲ್ವಾರ್ಚನೆ ವಿಶೇಷ ಪೂಜೆ ನಡೆದವು. ನಂತರ ಆರಂಭಗೊಂಡ ಕುಸ್ತಿ ಸ್ಪರ್ಧೆಯಲ್ಲಿ ಸೊಲ್ಲಾಪುರ, ಕಲಬುರಗಿ, ಬೀದರ್ ಸೇರಿದಂತೆ ಸುಮಾರು 200ಕ್ಕೂ ಅಧಿಕ ಕುಸ್ತಿಪಟುಗಳ ಭಾಗ ವಹಿಸಿದರು. ಅಂತಿಮವಾಗಿ ಲಾತೂರು ಮೂಲದ ತುಕಾರಾಮ್ ಮಹಾನ್ರಾವ್ ಪ್ರಥಮ ಸ್ಥಾನ ಪಡೆದು 11 ತೊಲೆ ಬೆಳ್ಳಿ ತಮ್ಮದಾಗಿಸಿಕೊಂಡರು. ಸೊಲ್ಲಾಪುರದ ಸ್ವಾಮಿನಾಥ್ ಸ್ವಾಮೀಜಿ, ಠಾಣಕುಸೂರಿನ ಸಿದ್ಧಲಿಂಗ ಸ್ವಾಮೀಜಿ, ಸಿರ್ಸಂಗಿಯ ಮಹಾಂತ ಸ್ವಾಮೀಜಿ, ಸಾಯಿಗಾಂವದ ಶಿವಾನಂದ ಸ್ವಾಮೀಜಿ, ಪ್ರಮುಖರಾದ ಸುರೇಶ್ ಚನ್ಶೆಟ್ಟಿ, ಬಸವರಾಜ್ ಧನೂರ್, ಸುವರ್ಣ ಧನೂರ್, ನವಲಿಂಗ ಪಾಟೀಲ್, ವೈಜನಾಥ್ ಸಜ್ಜನ್ ಶೆಟ್ಟಿ, ಅಲ್ಲಂಪ್ರಭು ನವದಗಿರಿ, ಗಣೇಶ್ ಶಿಲ್ವಂತ್, ವೀರಯ್ಯ ಸ್ವಾಮಿ, ರೇವಣಸಿದ್ದಯ್ಯ ಶಾಸ್ತ್ರಿ, ಮಲ್ಲಿಕಾರ್ಜುನ್ ಕಡಗಂಚಿ, ವಿಲಾಸ್ ಕುಲಕರ್ಣಿ, ರಾಜಶೇಖರ್ ಬನ್ನಾಳೆ, ವಿರ್ಶೆಟ್ಟಿ ಕಲ್ಲ, ರೇವಣಸಿದ್ ಜಾಡರ್, ಸುರೇಶ್ ಬುರ್ಕೆ, ಬಸವರಾಜ್ ಕುರ್ಖೇಳ್ಗಿ, ಬಸವರಾಜ್ ರಾಜೋಳೆ, ಸಂಗಮೇಶ್ ರಂಜರಿ, ಮೌನೇಶ್ವರ್ ಪಂಚಾಳ್, ಶಿಕ್ಷಕ ರಾಜ್ಕುಮಾರ್ ಬಿರಾದರ್, ಜಯರಾಜ್ ಹುಡುಗೆ, ಓಂಕಾರ ಬೆಂಚಿಂಚೊಳೆ, ಶಿವಕುಮಾರ್ ಸ್ವಾಮಿ, ಲೋಕೇಶ್ ಪವಾರ್, ಬಸವರಾಜ್ ಜಳ್ಳೆ, ನಾಗರಾಜ್ ದಿಲೀಪ್, ಬಸವರಾಜ್ ಹಾಗೂ ಇತರರು ಹುಲ್ಕುಂಟಿ ಶಾಂತಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು. ಹುಲ್ಕುಂಟಿ ಶಾಂತಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಪೀಠಾಧಿಪತಿಗಳಾದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ಕ್ಷೇತ್ರ, ಅವಿಮುಕ್ತ ಕ್ಷೇತ್ರ, ಜಂಗಮಲಿಂಗ ಕ್ಷೇತ್ರ, ಜೀವಂತ ಸಮಾಧಿಯನ್ನು ಹೊಂದಿರತಕ್ಕಂಥ ಮಹಾನ್ ಯೋಗಿಗಳಾಗಿರ್ತಕ್ಕಂಥ ನಮ್ಮ ಹುಲ್ಕುಂಟಿಯ ಶಾಂತಲಿಂಗೇಶ್ವರ ಶಿವಯೋಗಿಗಳವರ ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಶ್ರಾವಣ ಸೋಮವಾರದ ನಡುವಿನ ಸೋಮವಾರದಂದು ಭವ್ಯವಾಗಿರ್ತಕ್ಕಂಥ ಜಾತ್ರೆ ಜರುಗಿತು. ಈ ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಗಣು ಮಣ ಧನದಿಂದ ಸೇವೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗೋರ್ಗರಿಯುವ ಒಂದು ಮಳೆಯಲ್ಲಿ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಬಂದು ಪಲ್ಲಕ್ಕಿ ಮಹೋತ್ಸವ ಹಾಗೂ ಶಾಂತಲಿಂಗೇಶ್ವರ ರಥೋತ್ಸವ ಎಲ್ಲದರಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ದಾರೆ. ನಿಜವಾಗಿ ಮಳೆಗಾಲದಲ್ಲಿ ಬರತಕ್ಕಂಥ ಜಾತ್ರೆ ಇದೊಂದು ಜಾತ್ರೆಯಲ್ಲ, ಜೀವನದಲ್ಲಿ ಉತ್ಸಾಹ ತುಂಬತಕ್ಕಂಥ ಒಂದು ಕ್ಷೇತ್ರ. ಅದು ಹುಲ್ಕುಂಟಿಯ ಶಾಂತಲಿಂಗೇಶ್ವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾರು ಬಂದು ಸೇವೆಯನ್ನು ಮಾಡುತ್ತಾರೆ, ಯಾರು ಬಂದು ಭಕ್ತಿಯನ್ನು ಮಾಡುತ್ತಾರೆ, ಅವರ ಜೀವನ ಪಾವನವಾಗುತ್ತದೆ, ಅವರಿಗೆ ಶಾಂತಲಿಂಗೇಶ್ವರ ಆಶೀರ್ವಾದವಾಗುತ್ತದೆ ಅಂತ ಹೇಳಿ ಈ ನಾಡಿನ ಸಮಸ್ತ ಜನರಿಗೆ ಮಳೆ ಬೆಳೆ ಎಲ್ಲವೂ ಚೆನ್ನಾಗಾಗಲಿ ಅಂತೇಳಿ ಹಾರೈಸಿ ನಾನು ಎರಡು ಮಾತುಗಳನ್ನು ಸದ್ಗುರು ಶಾಂತಲಿಂಗೇಶ್ವರ ಮಹಾರಾಜ್ ಕಿ ಜೈ. ಏ ಮನೆ ಗಣೇಶ, ಏ ಗಣ್ಯ,